ಕುಡಿದು ನಾರುತ್ತಿರುವ ವಾಟರ್ ಪಂಪ್ ಹೌಸ್ಗೆ ಕರವೇ ಭೇಟಿ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟ್ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ವರಗೋಡದಿನ್ನಿ ಪುನರ್ವಸತಿ ಕೇಂದ್ರದಲ್ಲಿ ಪಂಪ್ ಹೌಸ್ ಮುಳಗಡೆಯಾದ ಗ್ರಾಮಗಳಿಗೆ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಜನರಿಗೆ ನೀಡಿದೆ. ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸಮರ್ಪಕವಾಗಿ ನೀರು ಸರಬರಾಜು ಮಾಡುವುದಲ್ಲದೆ ಸ್ವಚ್ಛಗೊಳಿಸದೆ ಕಲುಷಿತ ನೀರನ್ನು ಜನರಿಗೆ ಸರಬರಾಜು ಮಾಡುತ್ತಿದ್ದಾರೆ. ಪಂಪ್ ಹೌಸ್ ನೀರಿನಲ್ಲಿ ಕೊಳೆತ ಬಟ್ಟೆ ತುಂಡುಗಳು, ಪ್ಲಾಸ್ಟಿಕ್ ಹಾಳಿಗಳು, ಕೊಪ್ಪೆ ಜಂಡು, ಸಣ್ಣ ಸಣ್ಣ ಶಂಕುಗಳು ಸಂಗ್ರಹವಾಗಿದ್ದರೂ ಅದೇ ನೀರನ್ನು ಜನರಿಗೆ ಕುಡಿಯಲು ಸರಬರಾಜು ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅದರತ್ತ ಗಮನಹರಿಸಿ ಜನರಿಗೆ ಸ್ವಚ್ಛ ಹಾಗೂ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕೆಂದು ತಾಲೂಕಾ ಕರವೇ ಘಟಕದ ಕಾರ್ಯಕರ್ತರು ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ಗ್ರಾಮ ಘಟಕದ ಅಧ್ಯಕ್ಷರಾದ ಮಂಜು ವಡ್ಡರ್, ರೈತ ಘಟಕದ ಅಧ್ಯಕ್ಷ ರವಿ ಕೊಪ್ಪದ, ಸದ್ದಾಂ ಕಲಾಲ್, ಬಸಯ್ಯ ಹಿರೇಮಠ, ಬಸು ಕೊಪ್ಪದ ಹಾಗೂ ತಾಲೂಕಾ ಕರವೇ ಅಧ್ಯಕ್ಷ ಪ್ರವೀಣ ವಾಲಿಕಾರ ಹಾಗೂ ಕಾರ್ಯಕರ್ತರು, ಗ್ರಾಮದ ಯುವಕರು ನೀರು ಸರಬರಾಜು ಮಾಡುವ ಪಂಪ್ ಹೌಸಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಸಂಗಮೇಶ ಅಮರಗೋಳ. ಹತ್ತು ನಿಮಿಷ ನ್ಯೂಸ್ ನೋಡಿ, 10 ನಿಮಿಷ ನ್ಯೂಸ್ ಕೊಟ್ಟು ಬಿಡ್ತೀನಿ. ಕೊಟ್ಟು ಕೇಸಿ ಸದ್ಯ ವಿಡಿಯೋ ಮಾಡಿ, ಒಂದು ವಿಡಿಯೋ ಮಾಡಿ, ವಿಡಿಯೋ ಮಾಡಿ, ವಿಡಿಯೋ ಮಾಡಿ, ವಿಡಿಯೋ ಮಾಡಿ. ಈಗ ಟಾಕಿ ತುಂಬೈತೇನು ಇನ್ನೂ ಇಲ್ಲ? ತುಂಬಿಂದ ಬಿಡು, ಇನ್ನೂ ತುಂಬ ಲೇಟ್ ಆದ್ರೆ ನಡೀತೈತಿ. ತುಂಬಿಂದ ಬಿಡು, ಪೂರ್ತಿ ಒಮ್ಮೆಲೆ ನೀರು ಹಾಕವು. ಯಾರ್ದ ಮಾಡಿದ ಬಿಟ್ರೆ ನೀರು ಆಗಲ್ಲ. ಇಲ್ಲ